ಹಾಯ್ ಮೆಮೊರೀಸ್ ವಿತ್ ಚೈಲ್ಡ್ಹುಡ್ ಗೇಮ್ಸ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಸೊ ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ನಾವು ಚಿಕ್ಕವರಿದ್ದಾಗ ಆಡ್ತಾ ಇದ್ದಂಥ ಎಲ್ಲ ಆಟಗಳು ನೆನಪಾಯಿತು. ಒಂಥರ ಖುಷಿ ಆಯಿತು ನನಗೆ. ನಾವು ಈ ಆಟಗಳನ್ನೆಲ್ಲ ಆಡ್ತಾಯಿದ್ವಾ, ಹೇಗಿತ್ತು ನಮ್ಮ ಬಾಲ್ಯ ಅಂದರೆ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ಯಾಕಂದರೆ ಈಗಿನ ಮಕ್ಕಳು ಬರೀ ಮೊಬೈಲು, ಟಿ ವಿ ಅದರಲ್ಲೇ ಮುಳುಗೋಗಿರ್ತಾರೆ. ಸೊ ಅವರು ಆಟಾಡೋಕ್ಕೆ ಹೋಗೋದಿಲ್ಲ. ಕೆಲವು ಮಕ್ಕಳು ಆಟಾಡ್ತಾರೆ, ಆಟಾಡೋದಿಲ್ಲ ಅಂತ ಇಲ್ಲ, ಬಟ್ ಹೆಚ್ಚಿನ ಮಕ್ಕಳು ಈಗಂತೂ ಮೊಬೈಲಲ್ಲೇ ಮುಳುಗಿರ್ತಾರೆ. ಸೊ ನಮಗೆ ಆವಾಗ ನಾವು ಮೊಬೈಲ್ ನೋಡಬೇಕಂದ್ರೆ ನಮಗೆ ಮೊಬೈಲ್ ಇರಲಿಲ್ಲ. ಹಾಗಾಗಿ ನಾವು ಹೊರಗಡೆನೇ ತುಂಬ ಆಟಾಡ್ತಿದ್ದಿದ್ದು. ಅಂದರೆ ನಮಗೆ ಅವಾಗ ಟಿ ವಿ ಕೂಡ ಇರಲಿಲ್ಲ. ಟಿ ವಿ ಕೂಡ ತುಂಬ ಜನದ ಮನೆಗಳಲ್ಲಿ ಅವಾಗ ಇರ್ತಿರ್ಲಿಲ್ಲ. ಸೊ ನಮ್ಮ ಮನೇಲಿ ಟಿ ವಿ ಇತ್ತು. ಸೊ ಟಿ ವಿ ನೋಡೋದಾದರೂ ಅಷ್ಟೇ, ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲರೂ ನಮ್ಮ ಮನೆಗೆ ಬಂದು ನೋಡ್ತಿದ್ರು. ಕಾರ್ಟೂನ್ಸು ಅಂದರೆ ತುಂಬ ಚಾನಲ್ಸು ಇರ್ತಿರ್ಲಿಲ್ಲ ಆವಾಗ, ತುಂಬ ಕಡಿಮೆ ಕಾರ್ಟೂನ್ಸ್ ಎಲ್ಲ ಬರ್ತಾಯಿದ್ದಿದ್ದು. ಸೊ ಆವಾಗಲೂ ಅಷ್ಟೇ ಎಲ್ಲ ಮಕ್ಕಳು ಒಂದೇ ಮನೇಲಿ ಕೂತ್ಕೊಂಡು ಕಾರ್ಟೂನ್ ನೋಡ್ತಾ ಇದ್ದಿದ್ದು. ಅದೆಲ್ಲ ಒಂಥರ ಮೆಮೊರೀಸು ನೆನಪಾಗುತ್ತೆ. ಮತ್ತು ಕೆಲವೊಂದಿಷ್ಟು ಫ್ರೆಂಡ್ಸ್ ನೆನಪಾಗ್ತಾರೆ. ಸೊ ಇವ್ರ ಜೊತೆ ನಾವು ಈ ಆಟ ಆಡ್ತಾಯಿದ್ವಿ ಅಂಥೇಳಿ. ಸೊ ಹೀಗೆ ಫ್ರೆಂಡ್ಸ್ಗಳನ್ನ ನೆನಪು ಮಾಡಿಕೊಂಡು ನನ್ನ ಬಾಲ್ಯವನ್ನು ನೆನಪು ಮಾಡಿಕೊಂಡು ಒಂಥರ ಖುಷಿ ಆಗುತ್ತೆ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೂ ಕೂಡ, ನಿಮಗೂ ಕೂಡ ನಿಮ್ಮ ಬಾಲ್ಯದ ಆಟಗಳು, ನೀವು ಆಡ್ತಿದ್ದಂಥ ಆಟಗಳು ನೆನಪಾಗುತ್ತೆ, ನಿಮ್ಮ ಫ್ರೆಂಡ್ಸ್ ನೆನಪಾಗ್ತಾರೆ. ಸೊ ಒಂಥರ ನಿಮಗೆ ಖುಷಿ ಆಗುತ್ತೆ ಈ ವಿಡಿಯೋನ ನೋಡಿದ್ರೆ. ಸೊ ಪ್ಲೀಸ್ ಈ ವಿಡಿಯೋನ ಕಡೆ ತನಕ ನೋಡಿ. ಈ ವಿಡಿಯೋದಲ್ಲಿ ಕೆಲವೊಂದು ಇವಾಗಲೂ ಕೂಡ ನಾವು ಮಕ್ಕಳಿಗೆ ಕೆಲವೊಂದು ಆಟಗಳನ್ನ ಹೇಳ್ಕೊಡ್ಬೋದು. ನಾವು ಆಡ್ತಿದ್ದಂಥ ಆಟಗಳು, ಈ ಚೌಕಾಬಾರ, ಪಗಡೆ, ಹಳಗುಳಿ ಮನೆ, ಇಂಥದ್ದೆಲ್ಲ ಹೇಳ್ಕೊಡ್ಬೋದು. ಈ ಕುಂಟೆಪಿಲ್ಲೆ, ಅದನ್ನೆಲ್ಲ ಇವಾಗಲೂ ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ಪ್ಲೀಸ್ ನಿಮಗೆ ಟೈಮ್ ಇದ್ದರೆ, ಇವಾಗ ಇಬ್ಬರು ವಾಕಿಂಗ್ ಅಂದರೆ ಗಂಡ ಹೆಂಡತಿ ಇಬ್ಬರು ವಾಕಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಹೇಳ್ಕೊಡೋಕ್ಕಾಗೋದಿಲ್ಲ. ಬಟ್ ಅಟ್ಲೀಸ್ಟ್ ಯಾರಾದರೂ ಮನೇಲಿ ಒಬ್ಬರು ಅಂದರೆ ಹೆಂಡತಿ ಅಥವಾ ವೈಫ್ ಅಂದರೆ ಅಮ್ಮ ಮನೇಲಿ ಇರ್ತಾರಲ್ಲ, ಸೊ ಅವರು ಮನೇಲಿದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ನಿಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ನಿಜವಾಗ್ಲೂ. ಮೊಬೈಲ್ನ ಬೇಕಾದ್ರೆ ನೀವು ಒಂದ್ಸತಿ ಹೇಳ್ಕೊಟ್ಟು ನೋಡಿ ಅವರಿಗೆ, ಅವ್ರು ಮತ್ತೆ ಈ ಆಟಗಳನ್ನ ಆಡೋದಕ್ಕೆ ಇಷ್ಟಪಡ್ತಾರೆ. ಸೊ ಪ್ಲೀಸ್ ಈ ವಿಡಿಯೋನ ಫುಲ್ ನೋಡಿ. ಸೊ ಇದು ಟೊಪ್ಪಿ ಬೇಕಾ ಟೋಪಿ ಅಂತ, ಇದನ್ನು ನಮಗೆ ಸ್ಕೂಲಲ್ಲಿ ಆಡಿಸ್ತಾ ಇದ್ರು. ಸೊ ಒಬ್ಬರು ಈ ಥರ ಒಂದು ಬಟ್ಟೆನ ಇಟ್ಕೊಂಡು ಸುತ್ತಕೊಂಡು ಓಡಬೇಕು, ಟೊಪ್ಪಿ ಬೇಕಾ ಟೋಪಿ ಅಂತ. ಅದು ಆಟ ಚೆನ್ನಾಗಿತ್ತು. ಸ್ಕೂಲ್ ಟೈಮಲ್ಲಿ ಆಡ್ತಿದ್ವಿ, ಸ್ಕೂಲಲ್ಲೂ ಆಟ ಆಡಿಸ್ತಿದ್ರು ನಮಗೆ. ಇದು ನೋಡಿ ಹೈ ಜಂಪು, ನಾವು ಆಗ ಹೀಗೆ ಹೈ ಜಂಪ್ ಮಾಡ್ತಾಯಿದ್ವಿ. ಅವರು ಕೈ ಕಾಲೆಲ್ಲ ಇಟ್ಕೊಂಡಿದ್ದಾರೆ ನೋಡಿ, ಅದ್ರ ಮೇಲೆ ನಾವು ಜಂಪ್ ಮಾಡಬೇಕು. ಇದು ಚೌಕಾಬಾರ, ಇದರಲ್ಲಿ 2 ಥರ ಬರುತ್ತೆ, 5 ಮನೆದು ಬರುತ್ತೆ, 7 ಮನೆದು ಬರುತ್ತೆ. ಇದು ಚೆನ್ನಾಗಿರ್ತಿತ್ತು. ಇದಂತೂ ನಾವು ತುಂಬ ಆಟ ಆಡ್ತಿದ್ವಿ. ಸೈಕಲ್ ಶಾಪಿಗೆ ಹೋಗಿ ಅವ್ರ ಹತ್ರ ಒಂದು ಟಯರ್ ಇಸ್ಕೊಂಬಂದು ರೋಡೆಲ್ಲ ಹಿಂಗೆ ಹೊಡ್ಕೊಂಡು ಹೋಗ್ತಾಯಿದ್ವಿ. ಇದು ಬುಗುರಿ, ಇದು ಕೂಡ ನಾವು ತುಂಬಾ ಆಟ ಆಡಿದ್ದೀವಿ ಬುಗುರಿ. ಇದು ಚಿನ್ನಿ ದಾಂಡು, ಇದ್ರ ಬಗ್ಗೆ ನಂಗೆ ಅಷ್ಟು ನಾನು ಆಡಿದ್ದು ನನಗೆ ನೆನಪಿಲ್ಲ. ಅಣ್ಣ ಮತ್ತು ಅವ್ನ ಫ್ರೆಂಡ್ಸ್ ಆಡ್ತಿದ್ದಿದ್ದು ನೋಡಿದ್ದೀನಿ ನಾನು. ಇದು ಲಗೋರಿನೂ ಅಷ್ಟೇ, ನಾವೆಲ್ಲರೂ ಸೇರ್ಕೊಂಡು ಆಡ್ತಾಯಿದ್ವಿ. ನಾವು ಒಂದು 7-8 ಮಕ್ಕಳಿದ್ವಿ ನಾವು ಸುತ್ತಮುತ್ತ. ಸೊ ಎಲ್ಲರೂ ಸೇರ್ಕೊಂಡು ಆಟಾಡ್ತಾಯಿದ್ವಿ, ಚೆನ್ನಾಗಿತ್ತು. ಇದು ಅಷ್ಟೇ ಕುಂಟೆಪಿಲ್ಲಿ, ಇದರಲ್ಲೂ 2 ಥರ ಬರುತ್ತೆ. ಇದು 2 ಮನೆ ಕುಂಟೆಪಿಲ್ಲಿ, ಇದು ಬೇರೆ ಥರ ಕುಂಟೆಪಿಲ್ಲಿ. ಸೊ ನಾವು 2 ಕುಂಟೆಪಿಲ್ಲಿನೂ ಆಡ್ತಿದ್ವಿ, ಬಟ್ ಜಾಸ್ತಿ ಆ 2 ಮನೆ ಕುಂಟೆಪಿಲ್ಲಿನೇ ಆಡ್ತಾಯಿದ್ದಿದ್ದು. ಹಾಗೆಯೇ ಸ್ಕಿಪ್ಪಿಂಗು ಅಷ್ಟೇ ತುಂಬ ಆಡ್ತಾಯಿದ್ವಿ. 100-200 ಕಂಟಿನ್ಯೂಸ್ ಆಗಿ ಆಡ್ತಾಯಿದ್ವಿ. ಇದಂತೂ ತುಂಬಾ ಮೆಮೊರೀಸ್ ಇದೆ. ತೆಂಗಿನ ಗರಿ ಅಥವಾ ಏನಾದರೂ ಬಿದ್ದಿದ್ರೆ ಅದ್ರ ತುದಿಯಲ್ಲಿ ಕೂತ್ಕೊಂಡು ಒಬ್ಬರು ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇದು ಚೆನ್ನಾಗಿರ್ತಿತ್ತು, ಇದನ್ನು ಆಡಿದ್ದೀವಿ ನಾವೆಲ್ಲ. ಸೊ ಮತ್ತು ರಾಜ ರಾಣಿ ಕಳ್ಳ ಪೊಲೀಸ್ ಅಂತ ಹೇಳಿ, ಸೊ ಈ ಗೇಮ್ ಕೂಡ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಪೊಲೀಸ್ ಯಾರಿಗೆ ಬಂದಿರುತ್ತೆ ಚೀಟಿ, ಅವರು ಕಳ್ಳನನ್ನು ಹುಡುಕಬೇಕು. ಗುಂಪಲ್ಲಿ ಕಳ್ಳ ಯಾರು ಅಂತ ಹುಡುಕಬೇಕು. ಸೊ ಹುಡುಕಿದ್ರೆ ಅವರಿಗೆ 500 ಪಾಯಿಂಟ್ಸ್, ಇಲ್ಲ ಅಂದರೆ 0. ಅವರು ಕಳ್ಳನನ್ನು ಹುಡುಕಿದ್ರೆ ಕಳ್ಳಂಗೆ 0 ಸಿಗುತ್ತೆ. ಸೊ ಮತ್ತು ಎಲ್ಲರ ಹೆಸರಲ್ಲೂ ಬರ್ಕೊಂಡು ಹೋಗಬೇಕು, ಯಾರ್ಯಾರಿಗೆ ಯಾವ್ಯಾವ್ದು ಬಂದಿದೆ, ರಾಜ ಯಾರು ರಾಣಿ ಯಾರು, ಸೊ ಅವ್ರಿಗೆ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತ. ಸೊ
ಸೊ ಲಾಸ್ಟಲ್ಲಿ ಆಟ ಸಾಕು ಅಂದಾಗ ಪಾಯಿಂಟ್ಸ್ನ ಕೌಂಟ್ ಮಾಡೋದು, ಯಾರಿಗೆ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತೇಳಿ. ಸೊ ಜಾಸ್ತಿ ಪಾಯಿಂಟ್ಸ್ ಬಂದಿರೋರು ವಿನ್ ಅಂತ ಹೇಳಿ. ಇದು ಚೆನ್ನಾಗಿರುತ್ತೆ. ಇವಾಗಲೂ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೋದು, ಚೆನ್ನಾಗಿರುತ್ತೆ, ಮಕ್ಕಳು ಆಡ್ತಾರೆ. ಇದು ಕಣ್ಣ ಮುಚ್ಚಾಲೆ. ಇದು ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಹೇಳ್ಕೊಡ್ಬೋದು, ಚೆನ್ನಾಗಿರುತ್ತೆ. ಇದು ಚೆನ್ನಮಣೆ ಅಥವಾ ಹಳಗುಳಿ ಮನೆ ಅಂತ ಆಟ. ಸೊ ಇದರಲ್ಲೂ ಅಷ್ಟೇ, ಹೀಗೆ ಎಲ್ಲ ಗುಳಿಗಳಿಗೂ 7 ಹುಣಸೆ ಬೀಜ ಅಂದರೆ ಹುಣಸೆಕಾಯಿಯನ್ನು ಹಾಕಿದ್ದೀನಿ ನಾನು. ಸೊ ಹೀಗೆ ಹುಣಸೆಕಾಯಿಯನ್ನು ಹಾಕಿ ಯಾವುದಾದ್ರೂ ಒಂದು ಮಣೆಯಿಂದ ಒಬ್ಬರು ಸ್ಟಾರ್ಟ್ ಮಾಡಬೇಕು. ಸೊ ಹೀಗೆ ಪ್ರತಿಯೊಂದು ಮಣೆಗೂ ಒಂದೊಂದು ಒಂದೊಂದು ಹುಣಸೆಕಾಯಿಯನ್ನು ಹಾಕ್ಕೊಂಡು ಹೋಗಬೇಕು. ಸೊ ಖಾಲಿ ಆದಾಗ ಅದರ ನೆಕ್ಸ್ಟ್ ಮಣೆಯಿಂದ ಎತ್ಕೊಂಡು ಹೀಗೆ ಹಾಕ್ಕೊಂಡು ಹೋಗಬೇಕು. ಸೊ ಹೀಗೆ ಹೋಗ್ತಾ 2 ಮನೆ ಖಾಲಿ ಇದ್ರೆ ಅಂದರೆ ಫುಲ್ ಹಾಕ್ಕೊಂಡು ಹೋಗಬೇಕು. ಇದು ಒಂಥರ ಆಟ, ಹಳೆಯ ಆಟ, ಇದು ಹಳೆಯ ಕಾಲದ ಆಟ. ಸೊ ಈಗ ಖಾಲಿ ಆಗಿದ್ದ ಮನೆಗಳಲ್ಲಿ ವಾಪಸ್ ಹೀಗೆ ಹಾಕ್ತಾ ಹಾಕ್ತಾ 4 ಕಾಯಿ ಬಂದರೆ ಅದು ಕರು ಆಯಿತು ಅಂತ ಅದನ್ನು ಎತ್ಕೊಳ್ಬೇಕು ನಾವು. ಸೊ ಹೀಗೆ ಲಾಸ್ಟಲ್ಲಿ ಯಾರ ಹತ್ರ ಜಾಸ್ತಿ ಉಳಿಯುತ್ತೆ, ಕೆಲವ್ರ ಹತ್ರ ಕಡಿಮೆ ಉಳಿಯುತ್ತೆ, ಅದು ಬೆಂಕಿ ಬಿತ್ತು ಮನೆಗೆ ಅಂತ ಆಟ. ಇದು ಚೌಕಬಾರ. ಸೊ ಇದನ್ನು ನಾನು ಕವಡೆಯಲ್ಲಿ ಆಡ್ತಾಯಿದ್ದೀನಿ. ಇದನ್ನು ಹುಣಸೆ ಬೀಜದಲ್ಲೂ ಕೂಡ ಆಡ್ಬೋದು. ಹುಣಸೆ ಬೀಜವನ್ನು ಒಂದು ರಫ್ ಸರ್ಫೇಸಿಗೆ ಉಜ್ಜಿದ್ರೆ ಅದು ಬ್ಲ್ಯಾಕ್ ಕಲರೆಲ್ಲ ಹೋಗಿ ವೈಟ್ ಆಗುತ್ತೆ. ಸೊ ಅದರಲ್ಲೂ ಆಡ್ಬೋದು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕವಡೆ ಇದ್ದ ಕಾರಣ ನಾನು ಕವಡೆನ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು, ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲ ಸೇರಿ ಆಡ್ತಾ ಇರೋದು. ನನ್ನ ಮಗಳಿಗಂತೂ ಫುಲ್ ಖುಷಿ. ಆಡೋಕ್ಕೆ ಬರೋದಿಲ್ಲ ಅವಳಿಗೆ, ಬಟ್ ಆದರೂ ಏನೋ ಖುಷಿ ಅವಳಿಗೆ. ಮತ್ತು ಒಬ್ರನ್ನ ಹೊಡಿಯೋದು ಅಂದರೆ ಭಾರಿ ಇಷ್ಟ. ಹೋಗಿ ಮನೆಗೆ ಹೋಗಿ ಅಂದ್ಕೊಂಡು ಆ ಥರ ಚೆನ್ನಾಗಿರುತ್ತೆ. ಸಂಡೇಸ್ ಆಡ್ಬೋದು. ಅಥವಾ ನಮಗೆ ಏನಾದರೂ ಸ್ಟ್ರೆಸ್ ಇದ್ದಾಗ ಈ ಆಟಗಳನ್ನ ಒಂದ್ಸತಿ ಮನೆ ಜೊತೆ ಆಡಿದ್ರೆ ಒಂಥರ ಟೈಮ್ ಪಾಸ್ ಆಗುತ್ತೆ. ಇದನ್ನು ಇಂಥ ಏಜಲ್ಲೇ ಆಡಬೇಕು ಅಂತೇನಿಲ್ಲ, ಅಜ್ಜಿಗಳು ಕೂಡ ಆಡ್ತಾರೆ. ಸೊ ವಯಸ್ಸಾದವ್ರ ಜೊತೆನೂ ಆಡ್ಬೋದು, ಅಜ್ಜ ಅಜ್ಜಿ ಇದ್ರೆ ಅವ್ರ ಜೊತೆನೂ ಆಡ್ಬೋದು, ಅತ್ತೆ ಮಾವ ಇದ್ರೆ ಅವ್ರ ಜೊತೆನೂ ಸೇರಿಸ್ಕೊಂಡು ಆಡ್ಬೋದು, ಅವರಿಗೂ ಖುಷಿ ಆಗುತ್ತೆ. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಅಂತ ಹೇಳ್ತಾರಲ್ಲ, ಆ ಥರ ಚೆನ್ನಾಗಿ ಈ ಆಟ ಚೆನ್ನಾಗಿದೆ. 7 ಮನೆಯಲ್ಲೂ ಕೂಡ ಆಡ್ತಾರೆ, ಮತ್ತು 5 ಮನೆಯಲ್ಲೂ ಆಡ್ತಾರೆ. ಇದು ಆಣೆಕಲ್ಲು. ಇದಂತೂ ನಾವು ತುಂಬ ಆಟಾಡ್ತಿದ್ವಿ. ನಾವು ಸ್ಕೂಲ್ಗಳಲ್ಲೂ ಕಲ್ಲು ಎತ್ಕೊಂಡು ಹೋಗಿ ಆಟಾಡ್ತಿದ್ವಿ. ಅಂದರೆ ಸ್ಕೂಲಿಗೆ ಬೇಗ ಹೋಗೋದು, ಸ್ಕೂಲಿಗೆ ಟೈಮ್ ಇರುತ್ತಲ್ಲ ಬೆಲ್ಲ ಆಗೋದಕ್ಕೆ, ಆವಾಗ ಕುತ್ಕೊಂಡು ಆಡೋದು. ಅದು ಚೆನ್ನಾಗಿರುತ್ತೆ. ಅಜ್ಜಿಗೆ ಮನೆಗಳಲ್ಲಿ ಅಜ್ಜಿಗಳು ಆಡ್ತಾಯಿದ್ರೆ ಅಜ್ಜಿ ಅಂದರು ಬೈತಾಯಿದ್ರು, ಆಣೆಕಲ್ಲು ಆಡಿದ್ರೆ ಮಳೆ ಬರಲ್ಲ ಅಂತ ಹೇಳಿ. ಸೊ ಇದರಲ್ಲೂ ತುಂಬ ಅಂದರೆ ಏನು ಲೆವೆಲ್ಸ್ ಇದೆ, ಲೆವೆಲ್ಸ್ ಅಂತ ಹೇಳ್ತಿರಲ್ಲ ಹಾಗೆ. ಸೊ ಕೆಲವೊಂದೆಲ್ಲ ಮರ್ತೋಗಿದೆ ನನಗೆ, ಆಡ್ದೇ ಈಗ ನೆನಪಿರೋ ಅಷ್ಟು ನಾನು ಆಡ್ತಾಯಿದ್ದೀನಿ ಅಷ್ಟೇ. ಇದರಲ್ಲಿ ತುಂಬ ಒಂದು 10-15 ಲೆವೆಲ್ಸ್ ಇದೆ. ಇದು ಅಷ್ಟೇ ಚೆನ್ನಾಗಿರ್ತಿತ್ತು ಆಣೆಕಲ್ಲು. ಇದೊಂದು ಗಜರಿಕಾಯಿ ಅಂತ ಹೇಳಿ ಒಂದು ಕಾಯಿ ಸಿಗುತ್ತೆ, ಅದರಲ್ಲೂ ಆಡ್ತಾರೆ. ನಾವು ಕಲ್ಲಲ್ಲೇ ಆಡ್ತಾಯಿದ್ದೀವಿ. ಇದು ಮೊಟ್ಟೆ ಆಟ ಅಂತ ಹೇಳಿ, ಅಂದರೆ ಒಂದನ್ನು ಎತ್ಕೊಂಡು ಒಂದನ್ನು ಇಟ್ಟು ಇನ್ನೊಂದನ್ನೇ ಎತ್ಕೊಳ್ಬೇಕು. ಇದು ಕಷ್ಟ, ಸ್ವಲ್ಪ ಆಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಬಟ್ ಆಣೆಕಲ್ಲು ಚೆನ್ನಾಗಿರುತ್ತೆ ಆಟ, ನಿಮ್ಮ ಮಕ್ಳಿಗೆ ಹೇಳ್ಕೊಡಿ. ಇದು ಪಗಡೆ ಅಂತ. ಸೊ ಇದು ಹಳೇದಾಗಿದೆ ನಂದು ಪಗಡೆ ಮಣೆ, ಬಟ್ ಇವಾಗ ಆನ್ಲೈನಲ್ಲಿ ಸಿಗುತ್ತೆ. ಇದು 4 ಕಾಯಿ ಇರುತ್ತೆ, ಮತ್ತು ಇದು ದಾಳ. ಸೊ ಆ ದಾಳದಲ್ಲಿ ಎಷ್ಟು ನಂಬರ್ ಬೀಳುತ್ತೆ ಹಾಗೆ ನಡೆಸ್ಕೊಂಡು ಹೋಗಬೇಕು. ಇದು ತುಂಬ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು ಅರ್ಧ ಗಂಟೆ ಬೇಕು. ಬಟ್ 4 ಜನ ಆಡಿದ್ರೆ ಒಂಥರ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಏನು ಹೊಡೆದು ಮನೆಗೆ ಕಳಿಸೋದು ವಾಪಸ್ಸು, ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ಆಡ್ತಾರೆ. ಮತ್ತು ಹಾವು ಏಣಿ ಕೂಡ ಆಡಿಸ್ಬೋದು ನೀವು, ಚೆಸ್ ಕೂಡ ಆಡಿಸ್ಬೋದು, ಇಂಡೋರ್ ಗೇಮು. ಸೊ ಇವಾಗ ಮಳೆ ಬರ್ತಾ ಇದೆ ಅಥವಾ ಬಿಸಿಲಿದೆ, ಸೊ ಮಕ್ಕಳು ಎಲ್ಲೋ ಹೊರಗಡೆ ಹೋಗೋಕ್ಕಾಗಲ್ಲ ಅಂದರೆ ಮನೆಯೊಳಗೆ ಇದನ್ನೆಲ್ಲ ಆಡ್ಬೋದು. ನಿಮಗೆ ಈ ಆಟಗಳೆಲ್ಲ ಗೊತ್ತಿದ್ದರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಅವರು ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು, ಇದು ನನ್ನ ಫೇವ್ರೆಟ್ ಗೇಮ್, ಗೋಲಿ ಆಟ. ಸೊ ಇದಂತೂ ನಾನು ತುಂಬ ಆಟ ಆಡ್ತಾಯಿದ್ದೆ ಚಿಕ್ಕವಳಿದ್ದಾಗ. ಅಂದರೆ ಇವಾಗ ನನ್ನ ಮಗಳ ಸ್ಕೂಲಲ್ಲಿ ಇದನ್ನು ಕೊಟ್ಟರು. ನನಗೆ ಆಟ ಮರ್ತೋಗಿತ್ತು, ಇದರಲ್ಲಿ ಒಂದು ಉಳಿಸೋದು ಹೇಗೆ ಅಂಥೇಳಿ. ನನಗೆ ಅವ್ರು ಕೊಟ್ಟ ತಕ್ಷಣ ನನ್ನ ಮಗಳಿಗಿಂತ ನನಗೆ ಜಾಸ್ತಿ ಖುಷಿ ಆಯಿತು ಈ ಇದನ್ನು ನೋಡಿ. ಇದು ತುಂಬ ವರ್ಷ ಆಯಿತು, ಎಷ್ಟು ಸಣ್ಣವಳಿದ್ದಾಗ ಆಡ್ತಿದ್ದಿದ್ದು. ಸೊ ಇದು ತಂದ ತಕ್ಷಣ ನನಗೆ ಮರ್ತೋಗಿತ್ತಲ್ಲ, ಆಡಿ 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 ಅಂದರೆ ಒಂದು ಉಳಿಯೋ ತನಕ ನನಗೆ ಸಮಾಧಾನ ಇಲ್ಲ, ಅಷ್ಟು ಆಟ ಆಡಿದ್ದೀನಿ ನಾನು ಇದನ್ನು ಇವಾಗ.
ತಂದ ಮೇಲೆ. ಸೊ ಕಡೆಗೂ ಬಂತು ಒಂದು ಉಳಿಸೋದು. ಅಂದರೆ ಸ್ವಲ್ಪ ಒಂದು ಚೂರು ಟ್ರಿಕ್ಕಿ, ಅಂದರೆ ತಲೆ ಉಪಯೋಗಿಸ್ಕೊಂಡು ಆಡಿದ್ರೆ ಉಳಿಸ್ಬೋದು ಒಂದು. ಇದು ಒಂಥರ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಕಲಿತ್ರೆ ಮತ್ತು ನಿಮ್ಗೆ ಈಸಿ ಆಗುತ್ತೆ. ಮತ್ತು ನಿಮ್ಮ ಮಕ್ಳಿಗೆ ನೀವು ಹೇಳಿಕೊಟ್ರೆ ಅವರು ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಬರ್ತಾರೆ. ಸೊ ನೋಡು ನಾನು ಒಂದು ಉಳಿಸ್ತೀನಿ ಅಂತ ಹೇಳಿ ನೀನು ಟ್ರೈ ಮಾಡು ಅಂತ. ಅವ್ರಿಗೆ ಉಳ್ಸೋಕ್ಕೆ ಬರಲಿಲ್ಲ ಅಂದರೆ ಇವ್ರಿಗೇನೋ ಖುಷಿ, ಅವ್ರಿಗೆ ಬರಲಿಲ್ಲ ನಾನು ಒಂದು ಉಳಿಸ್ತೀನಿ ಅನ್ನೋದೇನೋ ಒಂಥರ ಗ್ರೇಟ್ನೆಸ್ ಅಂತ ಹೇಳ್ತಾರಲ್ಲ, ಚೆನ್ನಾಗಿರುತ್ತೆ. ನಾನು ನಮ್ಮ ಅಣ್ಣಂಗೆ ಹೊಟ್ಟೆ ಉರಿಸ್ತಾ ಇದ್ದೆ, ಅವನಿಗೆ ಬರ್ತಿರ್ಲಿಲ್ಲ ಒಂದು ಉಳಿಸೋದು. ಸೊ ಅವ್ನ ಮುಂದೆ ತೊಗೊಂಡೋಗಿ ನಾನೊಂದು ಉಳಿಸ್ದೆ ಅಂತ. ಹಾಗೆ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ಆಡ್ತಾರೆ ಈ ಆಟನ. ಸೊ ನನ್ನ ಮಗಳಿಗೆ ಇನ್ನೂ ಬರಲ್ಲ ಇದು, ಆಡ್ತಾಳೆ ಬಟ್ ಅವಳದು 3-4 ಹೀಗೆಲ್ಲ ಉಳಿಯುತ್ತೆ. ಅದೇ ಪ್ರಾಕ್ಟೀಸ್ ಮಾಡಿಸಿ ಸ್ವಲ್ಪ ಹೇಳಿಕೊಟ್ರೆ ಒಂದು ಐಡಿಯಾಸ್ ಬಂದರೆ ಮಾಡ್ತಾರೆ. ಅಂದರೆ ಅವಳು ಇನ್ನೂ ತುಂಬ ಚಿಕ್ಕವಳಲ್ಲ, 6 ವರ್ಷ ಅಲ್ವಾ, ಅಷ್ಟು ಗೊತ್ತಾಗಲ್ಲ. ಸೊ ಆಡ್ತಾ ಬರುತ್ತೆ. ಸೊ ಇದು ಚೆನ್ನಾಗಿದೆ. ನಿಮಗೆ ಇದಕ್ಕೆ ಬ್ರೈನ್ ವೀಟಾ ಅಂತ ಏನೋ ಹೇಳ್ತಾರೆ ಈ ಗೇಮ್ಗೆ, ನಂಗೆ ಗೊತ್ತೇ ಇರಲಿಲ್ಲ. ನಾವು ಗೋಲಿ ತಟ್ಟೆ ಅಂತ ಹೇಳ್ತಾ ಇದ್ವಿ. ಇದು ಅವಾಗ ಜಾತ್ರೆಗಳೆಲ್ಲ ಸಿಗ್ತಾಯಿತ್ತು. ಥ್ಯಾಂಕ್ ಯು. ಇದರಲ್ಲಿ ನಿಮಗೆ ಯಾವ ಆಟ ಇಷ್ಟ ಕಮೆಂಟ್ ಮಾಡಿ. ಥ್ಯಾಂಕ್ ಯು.